ನಮ್ಮ ಸುಮ ಈಗಲೂ ಅವ್ರ ತಾಯಿ ಇಷ್ಟಪಟ್ಟಂಗೆ ಲಗ್ನ ಆಗಿ ಜೀವನ ಮಾಡಬೇಕು ಅಂತಿರೋ ಹುಡುಗಿ. ಆದ್ರೆ ಅವರಿಬ್ರು ಈಸಿಯಾಗಿ ಗೊತ್ತಾದ್ಮ್ಯಾಕೆ ನಮಗೆ ಈಸಿಯಾದಾಗೆ ಮುಂದುವರಿಯಕ್ಕೆ ಇಷ್ಟ ಇಲ್ಲ ಗೌರವ. ಈಗಲೂ ನಮ್ಮವ್ವ ಬಲವಂತ ಮಾಡಿ ಕೇಳಿದಕ್ಕೆ ಸುಮ್ಮ ಸತ್ಯ ಬಾಯ್ಬಿಟ್ಟಿದ್ದು. ದಯವಿಟ್ಟು ನೀನೇ ದೊಡ್ಡ ಮನ್ಸು ಮಾಡಿ ಈಸಿಯನ್ನ ಪುಟ್ಟಕ್ಕಂಗೆ ಅರ್ಥ ಮಾಡಿಸಿ ಸಚಿನು ಸುಮ ಲಗ್ನ ಹಂಗೆ ಮಾಡಬೇಕು ಗೌರವ. ಮಾಡು, ನಿನ್ನಿಂದ 3 ಜನ ಮಕ್ಕಳ ಜೀವನ ಉಳಿತದೆ. ನೋಡಿ, ಮನ್ಸಿಲ್ದೇ ಇರೋ ಮದುವೆ ಮಾಡಿದ್ರೆ ಅದು ಶ್ರೇಯಸ್ಸಲ್ಲ. ನೀವೇನು ಯೋಚನೆ ಮಾಡಬೇಡಿ ಬಂಗಾರಮ್ಮರೇ. ನಾನು ಪುಟ್ಟಕ್ಕನ ಹತ್ರ ಮಾತಾಡಿ ಸುಮಾ ಸಚಿನ್ ಮದುವೆನ ಮಾಡಿಸ್ತೀನಿ. ನಿನ್ನಿಂದ ಸ್ಯಾನೆ ದೊಡ್ಡ ಉಪಕಾರ ಆಯ್ತು ಗೌರವ. ಹೇಳಿ ರಾಜಿಯವರೇ, ಮನೆಯಲ್ಲಿ ಟೆಂಡರ್ ವಿಷಯಕ್ಕೆ ದಗ ಹೊತ್ತು ಹುರಿತಿದ್ಯಾ? ಉರಿಯೋದಲ್ಲ, ಭಸ್ಮ ಆಗೋಗೈತೆ ರಾಧಾ. ಓಹೋ, ಟೆಂಡರ್ ವಿಷಯ ಅಷ್ಟೊಂದು ದೊಂಬಿ ಹತ್ತಿಸ್ತಿದ್ಯಾ? ಟೆಂಡರ್ ವಿಷಯ ಅಲ್ಲ ರಾಧಾ, ಮನೆ ಮಗಳು ಮದ್ವೆ ವಿಷಯ. ಏನ್ ಹೇಳ್ತಾ ಇದ್ದೀರಾ? ಆ ಸುಮಂಗೆ ಪುಟ್ಟಕ್ಕ ಅದ್ಯಾವ್ದೋ ಡಾಕ್ಟ್ರು ಸಂಬಂಧ ನೋಡಿದ್ಲು. ಆದ್ರೆ ಈಗ ನೋಡಿದ್ರೆ ಸುಮಾ ಮತ್ತೆ ಸಚಿನ್ ಪಿರುತಿ ಮಾಡ್ತವ್ರೆ. ಎಲ್ರು ಸೇರ್ಕೊಂಡು ಅವ್ರಿಗೆ ಮದ್ವೆ ಮಾಡಿಸ್ಬೇಕಂತ ಕೂತವ್ರೆ. ಸಚಿನ್ ಅಂದ್ರೆ ನಮ್ ಕೇಶವ್ ಅವ್ರ ಮಗ ತಾನೆ? ಅವನೇಯ. ಆಮ್ಯಾಕೆ ಈ ಸತಿ ಅವ್ರ ಪಿರುತಿ ವಕಾಲತ್ ವಹಿಸ್ತಾ ಇರೋದು ಯಾರು ಹೇಳು? ಬಂಗಾರಮ್ಮ. ಓಹೋ, ಬಂಗಾರಮ್ಮ ಪಕ್ಷದ ಕುರ್ಚಿ ಕಳ್ಕೊಂಡ್ಮೇಲೆ ಬ್ರೋಕರ್ ಕೆಲ್ಸಕ್ಕೆ ಇಳ್ದಿದ್ದಾಳೆ. ಬರೀ ಬ್ರೋಕರ್ ಅಲ್ಲ, ಬಿಲ್ಡಪ್ ಬ್ರೋಕರು. ಏನು ಅವ್ಳು ದಂಡು ದಾಳಿನೆಲ್ಲ ಕರ್ಕೊಂಬಂದು ಪುಟ್ಟಕ್ಕನ ಹತ್ರ ಬಾಣ ಬಿಟ್ಟಿದ್ದೋ. ಆದ್ರೆ ಒಂದು ಬಾಣನು ತಗಳ್ದೆ ಎಲ್ಲ ಟೂಸ್ ಪಟಾಕಿ ಆಗೋಯ್ತು. ಅದಕ್ಕೆ ಪುಟ್ಟಕ್ಕ ಏನಂದ್ಲು? ಎಲ್ರೂ ಒಪ್ಸಕ್ಕೆ ಸಾನೆ ಪ್ರಯತ್ನ ಪಟ್ರು. ಆದ್ರೆ ಪುಟ್ಟಕ್ಕ ತುಟಿಕ್ ಅಂದ್ರೆ ಒಳಗೋಗಿ ಬಾಗ್ಲಾಕೊಂಬಿಟ್ಲು. ಹಾಗಾದ್ರೆ ಪುಟ್ಟಕ್ಕಂಗೆ ಸಚಿನ್ ಸುಮಾ ಮದ್ವೆ ಆಗೋದು ಇಷ್ಟ ಇಲ್ಲ ಅಂತ ಆಯ್ತು. ಮೇಲ್ನೋಟಕ್ಕೆ ಹಂಗೆ ಅನ್ಸ್ತೈತೆ ರಾಧಾ. ಅದ್ರ ಜೊತೆನಾಗೆ ಮಗಳು ನಂಬಿಕೆ ದ್ರೋಹ ಮಾಡಿದ್ಲು ಅನ್ನೋ ನೋವು ಬೇರೆ ಐತೆ. ಇದನ್ನೇ ಇಟ್ಕೊಂಡು ಗೆಳತಿರ ಮಧ್ಯ ಏನಾದ್ರು ತಂದಿಡ್ಬೋದು ಅಂತ ನೋಡಿ. ಅಯ್ಯಯ್ಯೋ, ಆ ಬಂಗಾರಮ್ಮನ್ ಸಾವಸಕ್ ನಾನಂತೂ ಹೋಗಕ್ಕಿಲ್ಲ. ಮೊದ್ಲೇ ಅವಳು ದೊಡ್ಡ ಗಟ್ವಾಣಿ. ನನ್ನ ಕೂಟಾಣಿಗೆ ಹಾಕ್ಬಿಟ್ಟು ಕೂಟ ಅಂತ ಕೂಟ್ ಬಿಡ್ತಾಳ ಆಟೆಯ. ಹೋಗ್ಲಿ ಬಿಡಿ, ಏನೇನಾಗತ್ತೆ ಅಂತ ನಿಗಾ ಇಡ್ತಾ ಇರಿ. ಯಾವಾಗ ಹೆಂಗ್ ಚುಚ್ಚಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಒಟ್ಟಾಗೆ ನನ್ಗೆ ಇವತ್ತಂತೂ ಸಾನೆ ಖುಷಿ ಆಗ್ತದೆ. ಒಂದ್ ಕಡೆ ಟೆಂಡರ್ ವಿಷಯ, ಇನ್ನೊಂದ್ ಕಡೆ ಈ ಮದ್ವೆ ವಿಷಯ. ಒಟ್ನಾಗೆ ಎಲ್ರೂ ಮನ್ಸು ಹಾಳಾಗದಂತೂ ಗ್ಯಾರಂಟಿ. ನಮ್ಗಂತೂ ಹಬ್ಬನೋ ಹಬ್ಬ. ನೀವ್ ಹೀಗೆ ನನಗೆ ಕಿವಿ ತಂಪಾಗೋ ವಿಷಯ ಹೇಳ್ತಾ ಇದ್ರೆ ನಿಜವಾಗ್ಲೂ ಹಬ್ಬನೇ ರಾಜಿಯವ್ರೆ. ರಾಧಾ, ಇದೇ ಖುಷಿನಾಗೆ ನನ್ನ ವಿಷಯ ಮರ್ತ್ಬಿಡ್ಬೇಡ. ಒಸಿ ಅದ್ರ ಮ್ಯಾಕು ಗಮನ ಇರ್ಲಿ. ಸರಿ ಆಯ್ತು. ಸರಿ ರಾಧಾ, ಫೋನ್ ಇಡ್ತೀನಿ. ಬಾಯ್. ಹಾ. ಆಗೋದೆಲ್ಲ ಒಳ್ಳೇದಕ್ಕೆ. ಆ ಮನೇಲಿ ಮೊದಲು ಮನ್ಸುಗಳು ದೂರ ಆಗ್ಬೇಕು. ಆ ಪುಟ್ಟಕ್ಕ ಸತ್ತ ಮೇಲೆ ಎಲ್ರೂ ಬರ್ಲಿ. ಹೋಗ್ಲಿ ಬಿಡವೆ, ಮೊದಲೇ ಸ್ನೇಹಂಗೆ ಹುಷಾರಿಲ್ಲ. ಇಟ್ಟೋದ್ನಾಗ ಈಸಿಯ ಹೇಳಿದ್ರೆ ಎಲ್ರು ದಿಗ್ಲು ಬೀಳ್ತಾರೆ. ಆಮೇಲೆ ಬಂಗಾರಮ್ಮನವರು ನನ್ನಿಂದನೇ ಪುಟ್ಟಕ್ಕನ ಮನ್ಸು ಕೆಡ್ತು ಅಂತ ಸಾನೆ ಬೇಸರ ಮಾಡ್ಕೋತಾರೆ. ಹಂಗಾರೆ ಏನ್ ಮಾಡೋದಪ್ಪಯ್ಯ? ಸ್ವಲ್ಪ ಹೊತ್ತು ಕಾದ್ ನೋಡಮ್ಮ. ಅಕ್ಕ ಅಳ್ಬೇಡ ಕಣಪ್ಪಿ. ಅತ್ತೆ, ಪುಟ್ಟವನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯಾಕೋ ನನ್ನ ಮನಸ್ಸು ಸರಿನೇ ಇಲ್ಲ ಸ್ನೇಹ.
ಪ್ರತಿ ಸತಿನೂ ಪುಟ್ಟಕ್ಕಂಗೆ ಒಂದಲ್ಲ ಒಂದು ವಿಚಾರದಾಗೆ ನೋವು ಆಯ್ತಾನೇ ಇರ್ತೈತಲ್ಲ ಅಂತ ನನ್ನ ಮನಸ್ಸಿಗೆ ಬೇಸರ ಆಗ್ತೈತೆ. ನಾವು ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ರೆ ಸುಮಾ, ಸಚಿನ್, ಜಗನ್ ಇವರೆಲ್ಲರ ಜೀವನನೂ ಹಾಳಾಚುತ್ತವ. ಆದರೂ ಒಬ್ಬ ಗೆಳತಿಯಾಗಿ ಪುಟ್ಟಕ್ಕನ ಮನಸ್ಸಿಗೆ ನೋವಾಗಿರೋದನ್ನ ನನ್ನ ಕೈನಾಗೆ ಸಹಿಸಕ್ಕೆ ಆಗ್ತಿಲ್ಲ ಕದ. ಪುಟ್ಟವ್ವ ಏನು ಮಾತಾಡದೆ ಹೋಗಿದ್ ನೋಡಿದ್ರೆ ಯಾರ ಜೊತೆನೂ ಮಾತಾಡದೆ ಊಟ ತಿಂಡಿ ಬಿಟ್ಟು ಮುನ್ಸ್ಕೊಂಡಿರ್ತಾರೆ ಅನ್ಸುತ್ತೆ ಅಂತೆ. ಯಾವುದಕ್ಕೂ ಒಂದ್ಕಿತ ಪುಟ್ಟಕ್ಕಂಗೆ ಫೋನ್ ಮಾಡಿ ವಿಚಾರಿಸ್ಬಿಡ್ಲಾ? ಬೇಡವ, ಬೇಸರ ಏನೋ ಹೆಚ್ಚಾಗ್ತದೆ. ಹಂಗಲ್ಲ ಮಗ, ಈ ಸಮಸ್ಯೆ ಎಲ್ಲ ಶುರುವಾಗಿದ್ದೆ ನನ್ನಿಂದ. ನಾನೇ ಫೋನ್ ಮಾಡಿ ಸಮಯ ಕೇಳ್ಬಿಡ್ತೀನಿ. ಪುಟ್ಟವ್ವ ಫೋನ್ ತೆಗೆ ಡೌಟು ಅತ್ತೆ. ನಾನು ಫೋನ್ ಮಾಡಿದ್ಮ್ಯಾಕೆ ನನ್ನ ಗೆಳತಿ ಫೋನ್ ತೆಗಿದೇ ಇರಂಗಿಲ್ಲ. ಅವಳು ತವ ಮಾತಾಡದೆ ಹೋದ್ರೆ ನನಗೂ ರಾತ್ರಿ ನಿದ್ದೆ ಬರೋಕ್ಕಿಲ್ಲ. ನಾನು ಈಗಲೇ ಅವಳಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಅಕ್ಕ, ಬಂಗಾರತ್ತನ ಫೋನ್ ಮಾಡ್ತಿದ್ದಾರೆ. ಮಾತಾಡವೆ. ಏ ಎತ್ತು ಫೋನ್ ಎತ್ತು, ಪುಟ್ಟಕ್ಕ ಕಾಣ್ತಿಲ್ಲ ಅಂತ ಹೇಳೋ, ಅವರು ಹೊಸಿ ಗಾಬರಿ ಆಗ್ಲಿ. ಅದು ಎಲ್ಲಾದ್ರೂ ಹೋಗಿರ್ಬೋದು, ಅವರು ಹುಡುಕ್ಲಿ ಅಂತ. ಪುಟ್ಟಮ್ಮಿ ಕಾಣ್ತಿಲ್ಲ ಅಂತ ಗೊತ್ತಾದ್ರೆ ಮಗ ಸೊಸೆನ್ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರ ಅವರು. ಒಂದ್ ವೇಳೆ ಅವ್ವ ಇಲ್ಲೇ ಎಲ್ಲ ಹೋಗಿದ್ರೆ ತಪ್ಪಾಯ್ತದೆ. ಅಕ್ಕ, ಈಗ ಏನಕ್ಕ ಮಾಡೋದು? ಕೊಡಿ, ನಾನು ಮಾತಾಡ್ತೀನಿ.